ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬ ಪ್ರಜೆ ಬದುಕಬೇಕು ಅನ್ನೋದೇ ಸಂವಿಧಾನದ ಆಶಯ ಕೂಡ. ಈ ಒಂದು ಸಂವಿಧಾನ ನಮ್ಮ ಶ್ರೇಷ್ಠ ಸಂವಿಧಾನ, ಭಾರತ ಸಂವಿಧಾನ ಸರ್ವಶ್ರೇಷ್ಠ ಸಂವಿಧಾನ ಅಂತ ಎಲ್ಲರೂ ಉಟ್ಕೊಂಡಿದ್ದಾರೆ. ಅಂತಹ ಸರ್ವಶ್ರೇಷ್ಠ ಸಂವಿಧಾನದ ಅಡಿನಲ್ಲಿ ನಾವು ಬದುಕ್ತಾ ಇದ್ದು ಇವತ್ತು ಸಂವಿಧಾನ ದಿನಾಚರಣೆ. ಅದರ ಸರ್ವ ಜನಕ್ಕೆ ಶುಭಾಶಯ ಕೋರಲಿಕ್ಕೆ ಇಚ್ಛೆಪಡ್ತೀನಿ. ಒಂದು ಸಂವಿಧಾನ ಅಂಶದ ಮುಂದುವರೆದ ಭಾಗವಾಗಿ ಡಾಕ್ಟರ್ ಅಂಬೇಡ್ಕರ್ನ ನಾವೆಲ್ಲ ನೆನೆಸ್ಕೊಳ್ಳೇಬೇಕು. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎಲ್ಲ ಸರ್ವಶ್ರೇಷ್ಠ ರಾಜಕೀಯ ವ್ಯಕ್ತಿಗಳು, ಮುತ್ಸದ್ದಿಗಳು, ಕೆಂಗಲ್ವನ್ನ ಹನುಮಂತಯ್ಯವರ ಆದಿಯಾಗಿ ಎಲ್ಲ ಸೇರಿ ಕಮಿಟಿ ಸದಸ್ಯರು ಫಾರ್ಮ್ ಮಾಡಿ ಒಂದು ಶ್ರೇಷ್ಠ ಸಂವಿಧಾನ ರಚನೆ ಮಾಡಿದ್ರು. ಅದಕ್ಕೆ ನಿಜವಾಗ್ಲೂ ನಾವೆಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಆಭಾರಿಯಾಗಿರ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಶಾಸಕರು, ಮುಖಂಡರುಗಳೆಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಆ ವಿಷಯವಾಗಿ ಒಂದೆರಡು ಮಾತಾಡೋಣ. ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನನ್ನ ಒಂದು ಅನಿಸಿಕೆ ಹೇಳೋದಾದ್ರೆ, ಖಂಡಿತವಾಗಿಯೂ DK ಶಿವಕುಮಾರ್ ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಈಗ ನಾವೇನು ಕಾಂಗ್ರೆಸ್ ಆಡಳಿತ ನಾವು ಕರ್ನಾಟಕದಲ್ಲಿದ್ದೀವಿ, ಅದಕ್ಕೆ ಬಹುತೇಕ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ. ಹಾಗಾಗಿ ಅವ್ರು ಕೂಡ ಯಾಕೆ ಆಗಬಾರ್ದು? ನಮ್ಮ ಸಿದ್ದರಾಮಯ್ಯನವರಿಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹಿಮ್ ಸಾಕಷ್ಟು ಅವರು ಅಧಿಕಾರ ಅನುಭವಿಸಿದ್ದಾರೆ. ಇವರು ಕೂಡ ಒಮ್ಮೆ, ಯಾಕೆಂದ್ರೆ ಅಧಿಕಾರ ಒಬ್ಬರ ಹತ್ರ ಶಾಶ್ವತ ಅಲ್ಲ. DK ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು, ಅದು ಸಿಗುತ್ತೆ ಅಂತ ನಾನು ಇದು ದಲಿತರು ಪರಮೇಶ್ವರ್ ಅವರು ಕೊಡ್ಬೇಕು ಅಂತ ಅವರು ಒಂದು ಕೂಗು ಇದೆ. ಮತ್ತೆ ತುಮಕೂರು ಮತ್ತೆ ಕೊರಟಗಿ ಈ ಕಡೆ ಒಂದು ಪ್ರಾಂತ್ಯದಲ್ಲಿ ಅವರು ಪರಮೇಶ್ವರ್ ಅವರು ಆಗ್ಬೇಕು, ಅವರು ರೇಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಪರಮೇಶ್ವರ್ ಅವರು ಕೂಡ ಒಬ್ರು ಸೀನಿಯರ್ ಲೀಡರ್ ನಮ್ಮಲ್ಲಿ. ಆದ್ರೆ CM ಪೋಸ್ಟ್ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಆಯಾ ಕಾಲಘಟ್ಟದಲ್ಲಿ ಯಾರು ಬಹುತೇಕ ಕೊಡುಗೆ ನೀಡಿರ್ತಾರೋ, ಈಗ ಫಾರ್ ಎಕ್ಸಾಂಪಲ್ ನಮ್ಮ DK ಶಿವಕುಮಾರ್ ಅವರು ಅಧ್ಯಕ್ಷ ಆಗಿದ್ರು, ಪಕ್ಷದ ಅಧ್ಯಕ್ಷತೆ ವಹಿಸಿದ್ರು, ಅವರ ನೇತೃತ್ವದಲ್ಲೇ ಸರ್ಕಾರ ಬಂತು. ಅದೇ ರೀತಿ ಪಾಪ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಆ ಒಂದು ಅದೃಷ್ಟ ಇರಲಿಲ್ಲ. ಅವರು 7 ವರ್ಷ KPCC ಅಧ್ಯಕ್ಷರಾಗಿ ಬಹಳ ಚೆನ್ನಾಗಿ ಮುನ್ನಡೆಸಿದ್ರು. ಆ ಒಂದು ದುರದೃಷ್ಟ ಅವ್ರಿಗೆ ಕೈ ಕೊಡ್ತು, ಅವ್ರು ಸೋತರು. ಹಾಗಾಗಿ ಅವರು CM ಆಗಲಿಲ್ಲ. ಖಂಡಿತವಾಗೂ ಆ ಟೈಮಲ್ಲಿ ಅವರಿದ್ರೆ ಸಿದ್ದರಾಮಯ್ಯನವ್ರು ಆಗ್ತಿರಲಿಲ್ಲ, ನಮ್ಮ ಪರಮೇಶ್ವರ್ ಅವರು ಆಗ್ತಿದ್ರು. ವೆರಿ ನೈಸ್. ಇದೆಲ್ಲ ಹಾಳಾಗ್ತಾ ಇದೆ, ರಸ್ತೆಗಳೆಲ್ಲ, ಅದ್ರ ಬಗ್ಗೆ ಇವ್ರು ಕಾಂಗ್ರೆಸ್ ಅವ್ರು ಇವರಲ್ಲೇ ಆಲ್ಮೋಸ್ಟ್ ಒಳ ಜಗಳಗಳು ನಡೀತಾ ಇದೆ. ಸೊ ಬಣಗಳಾಗಿದೆ. ಮತ್ತೆ ಕುದುರೆ ವ್ಯಾಪಾರ ಅಂತ ಎಲ್ಲ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಇಷ್ಟು ಕೋಟಿ ಇದ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ. ಮತ್ತೆ ವಿಶೇಷವಾಗಿ ಆಲ್ಮೋಸ್ಟ್ DK ಶಿವಕುಮಾರ್ ಅವ್ರಿಗೆ ಶಾಸಕರ ಬಲ ಇಲ್ಲ, ಹಾಗಾಗಿ ಇವರು ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ, ಒಂದು ಆರೋಪ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದು, ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಈಗ ತಲುಪುತ್ತೆ ಬಿಡಿ. ಅದು ರಾಜಕೀಯ ಬಣ, ಗುದ್ದಾಟ, ಹೊಡೆದಾಟಗಳು ಸಾಕಷ್ಟು ಆಗಲಿಕ್ಕೆ ಒಂದು ತಿಂಗಳಿಂದ ನೋಡಿದ್ದೀರಾ. ಅದು ಒಂದು ಪ್ರಾಬಬಲಿ ಒಂದು ತಾರ್ಕಿಕ ಅಂತ್ಯ ತಲುಪುತ್ತೆ. ಬಟ್ ಎರಡನೇದು, ಇವತ್ತು ಏನು ಜನ ಆಡ್ಕೊಳ್ತಾ ಇರೋದು ನಮ್ಮ ಸರ್ಕಾರದ ಬಗ್ಗೆ, ಈ ಒಂದು ರಸ್ತೆಗಳು ಹಾಳಾಗಿರುವಂಥದ್ದು, ಅದು ನಿಜವಾಗಲೂ ಅಕ್ಷಮ್ಯ. ಒಂದು ಸರ್ಕಾರದ ಆದ್ಯ ಕರ್ತವ್ಯ ಒಳ್ಳೆ ಸವಲತ್ತುಗಳು ಕೊಡೋದು. ಆ ದಿಕ್ಕಿನಲ್ಲಿ ಈಗಾಗಲೇ ಸಾಕಷ್ಟು ಫಂಡ್ಸ್ ರಿಲೀಸ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಸರಿಯಾದ ಒಂದು ಬೆಳವಣಿಗೆ ಕಾಣ್ತಾ ಇಲ್ಲ. ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಸೊ ರಾಜಾಜಿನಗರ ಮತ್ತೆ ಮಲ್ಲೇಶ್ವರಂ ಯಾವ ವಾರ್ಡ್ ಅಂದ್ರೆ ಯಾವ ಇದಕ್ಕೆ ಸೇರುತ್ತೆ? 5 ಕಾರ್ಪೊರೇಷನ್ಸ್ GBA, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹಾಗೂ ಮಧ್ಯ ಸೆಂಟ್ರಲ್ ಕಾರ್ಪೊರೇಷನ್ಸ್ ಅಂತ ಆಗಿದೆ. ಅದು ನಿಜವಾಗಲೂ ಒಂದು ಕಡೆ ಅದಕ್ಕೆ ಟೀಕೆ ಟಿಪ್ಪಣಿಗಳಿದ್ರೂ ಆಡಳಿತಾತ್ಮಕವಾಗಿ ಒಳ್ಳೆ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ GBA ಫಾರ್ಮೇಷನ್. ಅದನ್ನ ನೋಡ್ಬೇಕು ಎಷ್ಟರ ಮಟ್ಟಿಗೆ ಅದು ಸಾಧನೆ ಆಗುತ್ತೆ. ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂದ್ಬಿಟ್ಟು ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಸಮೀಪಿಸ್ತಿದೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ಏನಿಲ್ಲ, ಮಾಡಲೇಬೇಕಾಗುತ್ತೆ. ಸಾಕಷ್ಟು ಕೋರ್ಟ್ ಡೈರೆಕ್ಷನ್ಸ್ ಅಂತ ಹೇಳಿದ್ರು ಎಲ್ಲನೂ ಈಗಾಗಲೇ ಪ್ರಕ್ರಿಯೆಗಳು ಒಂದು ಹಂತದ ಇದು ವಾರ್ಡ್ ವಿಂಗಡಣೆಗಳು ಮುಗಿದು ನಕ್ಷೆಗಳು ಕೂಡ ಈಚೆಗೆ ಬಂದ್ಬಿಟ್ಟಿದೆ. ಎರಡನೇದು ಈಗ ಕ್ಯಾಟಗರಿ ಅನಿವಾರ್ಯ, ಅದು ಮಾಡಲೇಬೇಕಾಗುತ್ತೆ. ಅದಕ್ಕೂ ಒಂದು ತಿಂಗಳು ಕಾಲ ಹಿಡಿಯುತ್ತೆ. ಕೋರ್ಟ್ ಕೂಡ ಕಾಲಾವಕಾಶ ಕೊಟ್ಬಿಟ್ಟಿದೆ, ಇಷ್ಟರಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಇದು ಡೈರೆಕ್ಷನ್ಸ್ ಇದೆ. ಹಾಗಾಗಿ ಬಹುತೇಕ ಏಪ್ರಿಲ್ನಲ್ಲಿ
ಎಲೆಕ್ಷನ್ ಆಗ್ಬೋದು ಅಂತ ನಂದಾದ್ರು ಒಂದು ಭಾವನೆ. ವೆರಿ ನೈಸ್.